ಎದುರಾಳಿಯನ್ನ ತುಳಿಯೋದಕ್ಕೆ ಬಿಸ್ನೆಸ್ನಲ್ಲಿ ಕೆಲವರು ಆಯ್ಕೆ ಮಾಡೋದೇ ಅಡ್ಡದಾರಿ. ಆ ಕೇಸನ್ನ ಪೊಲೀಸರು ಈಗ ಟ್ರೇಸ್ ಮಾಡಿದ್ದಾರೆ. ಕಳೆದ ಮಾರ್ಚ್ 1ರಂದು ಕಳ್ಳರ ಗ್ಯಾಂಗ್ ಒಂದು ಎಂಟ್ರಿ ಕೊಟ್ಟಿತ್ತು. ಚೀನಾ ಮತ್ತೆ ಬರ್ಮಾ ಮತ್ತು ಹಾಂಗ್ಕಾಂಗ್ಗೆ ರಫ್ತು ಮಾಡ್ಲಿಕ್ಕೆ ಅಂತ ಎಲ್ಲಾ ರೀತಿಯ ತಯಾರನ್ನ ಕೂಡ ಮಾಡ್ಕೊಂಡಿರ್ತಾರೆ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರಾ ಹರೀಶ್. ಬಿಸ್ನೆಸ್ ಅಂದ್ಮೇಲೆ ಪೈಪೋಟಿ ಅನ್ನೋದು ಇದ್ದೇ ಇರುತ್ತೆ. ಎದುರಾಳಿಯನ್ನ ತುಳಿಯೋದಕ್ಕೆ ಬಿಸ್ನೆಸ್ನಲ್ಲಿ ಕೆಲವರು ಆಯ್ಕೆ ಮಾಡೋದೇ ಅಡ್ಡದಾರಿ. ಸೋಲದೇವನಹಳ್ಳಿ ಲಿಮಿಟ್ಸ್ ನಲ್ಲೂ ಕೂಡ ಅದೇ ಆಗಿತ್ತು. ಇದೊಂಥರ ಡಿಫರೆಂಟ್ ಸ್ಟೋರಿ ಕೂಡ ಆಗಿತ್ತು. ಮೂಟೆಗಟ್ಲೆ ಕೂದಲುಗಳನ್ನ ಕಳ್ಳತನ ಮಾಡಲಾಗಿತ್ತು. ಆ ಕೇಸನ್ನ ಪೊಲೀಸರು ಈಗ ಟ್ರೇಸ್ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಾಮಾನ್ಯವಾಗಿ ಕಳ್ಳರು ಚಿನ್ನ, ಬೆಳ್ಳಿ, ಬೈಕ್, ಕಾರು, ಮನೆ ಮತ್ತೆ ಬ್ಯಾಂಕ್ ದರೋಡೆ ಮಾಡಿ ಹಣ ಕಳ್ಳತನ ಮಾಡೋ ಸುದ್ದಿಯನ್ನ ಕೇಳಿರ್ತೀರಾ. ಆದ್ರೆ ಇಲ್ಲೊಂದು ಕದಿಮರ ಗ್ಯಾಂಗ್ 100 200 ಬರೋಬ್ಬರಿ 400 ಕೆಜಿ ಕೂದಲನ್ನ ಕದ್ದು ಪರಾರಿಯಾಗಿದ್ರು. ಇದೀಗ ಸೋಲದೇವನಹಳ್ಳಿ ಪೊಲೀಸರು ಕದಿಮನ ಕೈಗೆ ಕೋಳ ತೊಡಿಸಿದ್ದಾರೆ. ಸೋಲದೇವನಹಳ್ಳಿ ಠಾಣಾ ವ್ಯಾಪ್ತಿಯ ಲಕ್ಷ್ಮೀಪುರ ಕ್ರಾಸ್ನಲ್ಲಿರುವಂತಹ ಗೋಡೌನ್ನಲ್ಲಿ ಕಳೆದ ಮಾರ್ಚ್ 1ರಂದು ಕಳ್ಳರ ಗ್ಯಾಂಗ್ ಒಂದು ಎಂಟ್ರಿ ಕೊಟ್ಟಿತ್ತು. ಆರೋಪಿ ಯಲ್ಲಪ್ಪ ಸೇರಿದಂತೆ 5 ಜನರ ಟೀಮ್ ಇದು. ಗೋದಾಮಿನ ಬೀಗ ಮುರಿದು ಗೂಡ್ಸ್ ವಾಹನದಲ್ಲಿ 25 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಕೂದಲನ್ನ ಕದ್ದು ಪರಾರಿಯಾಗಿತ್ತು. ಮಾರನೇ ದಿನ ಮಾಲೀಕ ವೆಂಕಟರಮಣ ಗೋದಾಮಿಗೆ ಹೋದಾಗ ಶಾಕ್ ಆಗಿದ್ರು. ಬೇರೆ ದೇಶಕ್ಕೆ ಕಳಿಸಬೇಕಾಗಿದ್ದಂತಹ ನನ್ನ ಮಾಲ್ ಕಳೆದೋಯ್ತು ಅಂತ ಚಿಂತೆಗೀಡಾಗಿದ್ರು. ಕೂಡಲೇ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಪ್ರಕರಣವನ್ನ ದಾಖಲಿಸಿಕೊಂಡ ಪೊಲೀಸರು ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. 5 ಆರೋಪಿಗಳ ಪೈಕಿ ಯಲ್ಲಪ್ಪ ಎಂಬಾತ ಪೊಲೀಸರ ಕೈಯಲ್ಲಿ ಲಾಕ್ ಆಗಿದ್ದಾನೆ. ಉಳಿದಿರುವಂತಹ ಆರೋಪಿಗಳಿಗಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಇನ್ನು ಕಳ್ಳರು ಕದ್ದಂತಹ ಕೂದಲನ್ನ ಚನ್ನರಾಯಪಟ್ಟಣ ಹಾಗೂ ಆಂಧ್ರ ಪ್ರದೇಶಗಳಿಗೆ ಸಾಗಿಸಿದ್ರು ಅನ್ನೋದು ತನಿಖೆ ನಡೆಸಿದಂತಹ ವೇಳೆ ಪೊಲೀಸರಿಗೆ ಗೊತ್ತಾಗಿದೆ. 400 ಕೆಜಿ ಕೂದಲನ್ನ ಮಾಲೀಕ ವೆಂಕಟರಮಣ ಚೀನಾ ಮತ್ತೆ ಬರ್ಮಾ ಮತ್ತು ಹಾಂಗ್ಕಾಂಗ್ಗೆ ರಫ್ತು ಮಾಡಲಿಕ್ಕೆ ಅಂತ ಎಲ್ಲಾ ರೀತಿಯ ತಯಾರನ್ನ ಕೂಡ ಮಾಡ್ಕೊಂಡಿರ್ತಾರೆ. ಈ ವಿಚಾರವಾಗಿ ಪೇಮೆಂಟ್ನ ಮಾತುಕತೆಯನ್ನ ಕೂಡ ನಡೆದು ಪೇಮೆಂಟ್ ಕೂಡ ಆಗಿ ಕಳಿಸಬೇಕು ಇನ್ನೇನು ಅನ್ನುವಷ್ಟರಲ್ಲೇ ಕಳ್ಳರು ಈ ರೀತಿ ಕೈಚಳಕವನ್ನ ತೋರಿಸಿರ್ತಾರೆ. ಮಾಲೀಕ ವೆಂಕಟರಮಣ ಎದುರಾಳಿ ಇದೇ ತರಹ ಕೂದಲು ಬಿಸ್ನೆಸ್ ಮಾಡುವಂತಹ ಮತ್ತೋರ್ವ ವ್ಯಕ್ತಿಯನ್ನೇ ಹುಡುಕಿ ಆತನ ಕೈಯಲ್ಲಿ ಕಳ್ಳತನವನ್ನ ಮಾಡಿಸಿದ್ದಾನೆ ಅನ್ನುವಂಥದ್ದು ಪೊಲೀಸರು ಯಾವಾಗ ತನಿಖೆಯನ್ನ ನಡೆಸ್ತಾರೆ ಆವಾಗ ಈ ವಿಚಾರ ಬೆಳಕಿಗೆ ಬಂದಿದೆ. ಇನ್ನು ಆರೋಪಿಗಳ ಹಿಂದಿರುವಂತಹ ವ್ಯಕ್ತಿ ಬಗ್ಗೆಯೂ ಕೂಡ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ.